ಬೇಕು ಅಂತಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅಲ್ಲಿ ಕೆಟ್ಟ ಹೆಸರು ಬರಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅಂತವರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ನಡ್ಕೊಳ್ಳುವಂಥದ್ದು ಯಾರೂ ಸಹಿಸಲ್ಲ, ಸರ್ಕಾರ ಮಾಡಿದ್ರು ಸಹಿಸಲ್ಲ. ನಮ್ಮ ಧರ್ಮವನ್ನ ಕೊಲ್ಲಿಕ್ಕೆ, ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ಲಿಕ್ಕೆ, ನಮ್ಮ ಧರ್ಮವನ್ನ ಶಮನ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ. ಬಹಳಷ್ಟು ಕಾಣದ ಕೈಗಳಿದಾವೆ, ಮುಂದೆ ಅವೆಲ್ಲವೂ ಗೊತ್ತಾಗ್ತದೆ. ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬೇಕು ಅಂತಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅವರ ವಿರುದ್ಧವಾಗಿ ಈ ಅಪಕೀರ್ತಿ ಬರಲಿಕ್ಕೆ, ಅಲ್ಲಿ ಕೆಟ್ಟ ಹೆಸರು ಬರಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅಂತವರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಇವತ್ತು ಸರ್ಕಾರ SIT ಮಾಡಿದೆ, ಪಾರದರ್ಶಕವಾಗಿ ತನಿಖೆ ಮಾಡಲಿ. ಆ ತನಿಖೆಯಿಂದ ಏನು ಆದೇಶ ಹೊರಬೀಳ್ತದೆ ಅದಕ್ಕೆಲ್ಲದಕ್ಕೂ ಶ್ರೀ ಕ್ಷೇತ್ರದ ಮುಖ್ಯಸ್ಥರಾದಂತ ವೀರೇಂದ್ರ ಹೆಗ್ಗಡೆಯವರು ಸಿದ್ಧರಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ನಾವು ಕ್ಷೇತ್ರಕ್ಕೆ ಮುದುಕೆ ಆಗ್ತೀವಿ ಅನ್ನೋದು, ಕ್ಷೇತ್ರದ ಹೆಸರನ್ನ ಅಪವಿತ್ರಗೊಳಿಸುವಂಥದ್ದು, ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ, ಕ್ಷೇತ್ರದ ಪರವಾಗಿ ನಡೀತಾ ಇರ್ತಕ್ಕಂಥ ಕೆಲಸಗಳಿಗೆ ಅಡ್ಡಿ ಮಾಡುವಂಥದ್ದು, ಇವನ್ನೆಲ್ಲ ಯಾರು ನಾವು ಹಿಂದೂಗಳಾಗಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಇಡೀ ರಾಜ್ಯ ವ್ಯಾಪ್ತಿಯಲ್ಲ, ದೇಶ ವ್ಯಾಪ್ತಿಯಲ್ಲ, ಪ್ರಪಂಚಾದ್ಯಂತ ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ಅಪಾರವಾದಂತ ಗೌರವ, ಕಾಳಜಿ, ಕಳಕಳಿ, ಒಂದು ಒಳ್ಳೆಯ ಭಾವನೆ ಇರ್ತಕ್ಕಂಥ ಜನ ಯಾವತ್ತೂ ಕೂಡ ಸಹಿಸ್ಕೊಂಡು ಕುತ್ಕೊಳ್ಳೋದಿಲ್ಲ ಅಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀವಿ. ನೋಡಿ, ಅವರು ಮಧ್ಯಂತ ವರದಿಯನ್ನಾದ್ರೂ ಕೊಡ್ಲಿ, ಅಂತಿಮ ವರದಿನಾದ್ರೂ ಕೊಡ್ಲಿ, ಯಾವ ವರದಿ ಬರುತ್ತೆ, ಏನಾದ್ರೂ ಅಲ್ಲಿ ತಪ್ಪು ನಡೆದಿದ್ರೆ ಅದಕ್ಕೆ ಶಿಕ್ಷೆಗೆ ಒಳಗಾಗಕ್ಕೆ ಎಲ್ಲರೂ ಸಿದ್ಧರಿದ್ದೇವೆ. ಇಂಥ ಸಂದರ್ಭದಲ್ಲಿ ಇದು ಬೇಕು ಅಂತ ಇದೊಂದು ನೆಪ ಅಂತೇಳಿ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ನಡ್ಕೊಳ್ಳುವಂಥದ್ದು ಯಾರೂ ಸಹಿಸಲ್ಲ, ಸರ್ಕಾರ ಮಾಡಿದ್ರು ಸಹಿಸಲ್ಲ, ಎಡಪಂಥೀಯರು ಮಾಡಿದ್ರು ಸಹಿಸಲ್ಲ, ಇಲ್ಲ ಇನ್ಯಾವುದೇ ಧರ್ಮೀಯರು ಇದನ್ನ ಎತ್ಕಟ್ಟಿ ಮಾಡ್ಬೇಕು ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಧರ್ಮದ ಬಗ್ಗೆ ಬಹಳ ಹಲವಾರು ಇತಿಹಾಸಗಳಿದಾವೆ. ನಮ್ಮ ಧರ್ಮವನ್ನ ಕೊಲ್ಲಿಕ್ಕೆ, ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ಲಿಕ್ಕೆ, ನಮ್ಮ ಧರ್ಮವನ್ನ ಶಮನ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ. ಅದಕ್ಕೆ ಇವತ್ತು ಯಾವ ಹಿಂದೂ ಧರ್ಮಿಗಳು ಯಾರು ಕೂಡ ಸಹಿಸ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬ ಹಿಂದೂ ಯುವಕನ ರಕ್ತ ಇವತ್ತು ಕುದಿತಾ ಇದೆ. ಯಾರೊಬ್ರಿಗೆ ಅನ್ಯಾಯ ಆಗ್ಲಿಕ್ಕೂ ಯಾವೊಬ್ಬ ಹಿಂದೂ ಕೂಡ ಸಹಿಸೋದಿಲ್ಲ. ಅದೇ ರೀತಿ ಧರ್ಮಕ್ಕೆ ಅಪಕೀರ್ತಿ ಆಗ್ತದೆ ಅಂದ್ರೂ ಕೂಡ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ. ಬಹಳಷ್ಟು ಕಾಣದ ಕೈಗಳಿದಾವೆ, ಮುಂದೆ ಅವೆಲ್ಲವೂ ಗೊತ್ತಾಗ್ತದೆ. ಅವ್ರಿಗೆಲ್ಲ ಯಾವ ಒಬ್ಬ ಹಿಂದೂ ಕೂಡ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ನಮ್ಮ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸ, ಆ ಧರ್ಮದ ಪರವಾಗಿ ನಿಲ್ಲುವಂತ ಕೆಲಸ ನಮ್ಮ ಹಿಂದೂಗಳು ಮಾಡ್ತಾರೆ.